ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗಾಗಿ. ನಮಸ್ಕಾರ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರದ ಆಕಾರಗಳನ್ನು ಹೊಂದಿಸಿ ಎಂಬ ವಿಷಯದ ಕುರಿತು ತೋರಿಸಲಾದ ವಿಡಿಯೋದ ಮಾಹಿತಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆಯ ಮಾಹಿತಿಯನ್ನು ನೀವು ನಿಮ್ಮ ಗುಂಪಿನಲ್ಲಿ ಚರ್ಚಿಸಿ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳು ನಮಗೆ ಮುಖ್ಯ. ದಯವಿಟ್ಟು ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈಗ ಇಂದಿನ ಕಾರ್ಯವನ್ನು ಪ್ರಾರಂಭಿಸೋಣ. ಅಲ್ಲಿಯವರೆಗೆ ನಾವು ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮಾಡಿ ನೋಡೋಣ. ಎಲ್ಲ ತಾಯಂದಿರು ಒಂದು ಸಾಲಿನಲ್ಲಿ ನಿಂತುಕೊಳ್ಳಿ. ಪ್ರತಿ ತಾಯಿಯ ಮುಂದೆ ನಿಗದಿತ ಅಂತರದಲ್ಲಿ ಲೋಟಗಳನ್ನು ಇಡಬೇಕು. ಮೊದಲ ಲೋಟವನ್ನು ನೀರಿನಿಂದ ತುಂಬಿರಬೇಕು. ಈಗ 1, 2, 3 ಎಂದು ಹೇಳಿದಾಗ ಎಲ್ಲ ತಾಯಂದಿರು ತಮ್ಮ ಮುಂದೆ ಇರುವ ನೀರಿನಿಂದ ತುಂಬಿದ ಲೋಟವನ್ನು ಎತ್ತಿಕೊಂಡು ಅದರಲ್ಲಿರುವ ನೀರನ್ನು ಮುಂದೆ ಇರುವ ಖಾಲಿ ಲೋಟಕ್ಕೆ ಸುರಿಯಬೇಕು. ಇದೇ ಕ್ರಮವನ್ನು ಮುಂದುವರಿಸಬೇಕು. ಗಮನಿಸಿ, ಎಲ್ಲ ತಾಯಂದಿರು ಕೇವಲ ಒಂದೇ ಕೈಯನ್ನು ಮಾತ್ರ ಬಳಸಬೇಕು. ಕೊನೆಯ ಲೋಟವನ್ನು ನೀರಿನಿಂದ ತುಂಬಿಸಿ ಮೊದಲ ಸ್ಥಾನಕ್ಕೆ ಇಡುವ ತಾಯಿ ಗೆಲ್ಲುತ್ತಾರೆ. ಈ ಆಟ ಮುಗಿಯುವವರೆಗೆ ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ. ಸೈಟ್ ರೀಡಿಂಗ್ ಮಕ್ಕಳಿಗೆ ಹೊಸ ಪದಗಳನ್ನು ವೇಗವಾಗಿ ಮತ್ತು ಸರಿಯಾಗಿ ಓದಲು ಸಹಾಯ ಮಾಡುತ್ತದೆ. ಇದರಿಂದ ಮಕ್ಕಳಿಗೆ ಓದುವುದರಲ್ಲಿ ಸುಲಭವಾಗುತ್ತದೆ. ಬನ್ನಿ ಈ ವಿಡಿಯೋ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೈಟ್ ರೀಡಿಂಗ್ ಎಂದರೇನು? ಸೈಟ್ ರೀಡಿಂಗ್ ಎಂದರೆ ಮಕ್ಕಳು ಯಾವುದೇ ಪದವನ್ನು ನೋಡಿದ ತಕ್ಷಣ ಗುರುತಿಸುತ್ತಾರೆ. ಉದಾಹರಣೆಗೆ ಬಾಗಿಲು, ಟಿವಿ, ಮೊಬೈಲ್ ಇತ್ಯಾದಿ. ಅಕ್ಷರಗಳನ್ನು ಓದದೇ ಇದ್ದರೂ ಸಹ. ಸೈಟ್ ರೀಡಿಂಗ್ನ ಪ್ರಯೋಜನಗಳು: ಮಕ್ಕಳು ಓದುವುದಕ್ಕೆ ಹೆದರುವುದಿಲ್ಲ, ಪದಗಳು ನೆನಪಿನಲ್ಲಿರುತ್ತವೆ, ಓದುವ ವೇಗ ಹೆಚ್ಚುತ್ತದೆ, ಕಲಿಯುವುದು ಮೋಜಿನಂತಾಗುತ್ತದೆ. ಪ್ರತಿದಿನ ನಿಮ್ಮ ಮಕ್ಕಳೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಿರಿ ಮತ್ತು ನೋಡಿ, ನಿಮ್ಮ ಮಗು ಓದುವುದನ್ನು ಆನಂದಿಸಲು ಪ್ರಾರಂಭಿಸುತ್ತದೆ. ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು? ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ. ಮನೆಯಲ್ಲಿ ಮೋಜಿನ ಆಟ. ಕ್ರಮ ಸಂಖ್ಯೆ 1. ಮನೆಯಲ್ಲಿ ಗೃಹೋಪಯೋಗಿ ವಸ್ತುಗಳ ಮಾರುಕಟ್ಟೆಯನ್ನು ಮಾಡಿ ಆಟಿಕೆ ಹಣದಿಂದ ವಸ್ತುಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಪ್ರೋತ್ಸಾಹಿಸಿ. ಕ್ರಮ ಸಂಖ್ಯೆ 2. ಭಾರತದ ವಿವಿಧ ಭಾಗಗಳ ಹಬ್ಬಗಳಿಗೆ ಸಂಬಂಧಿಸಿದ ಕಥೆಗಳನ್ನು ಹೇಳಿ. ಈ ಹಬ್ಬಗಳ ಬಗ್ಗೆ ನಿಮಗೆ ಏನು ಇಷ್ಟ ಎಂಬ ಪ್ರಶ್ನೆಗಳನ್ನು ಕೇಳಿ. ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ. ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ. ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಚಟುವಟಿಕೆಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ. ಧನ್ಯವಾದಗಳು.